ಸುಮಾರಾಗಿ ಇದೆ ಒಂಚೂರು ಅಷ್ಟು ಹೇಳುವಾಗ ತಟ್ಟವ ಇದು ಅತ್ತ ಮಂದಾಗೋಯ್ತಕಲ್ಲ ಮಂದಾಯ್ತವ ಈಗ ನೋಡಿ ತಡ್ತೀನಿ ಸಿಲ್ವಾಗ ತಡ್ತೀನಿ ತಡೀಲಿ ತಟ್ಟು ತಟ್ಟು ಎಲ್ಗೋಯ್ತು ನಿನ್ ಗಂಡ ಅಪ್ಪನ ಜೊತೆ ಹೊಲ್ತಕ್ಕೆ ಹೋದ್ರು ಅಯ್ಯೋ ಕತೆಕಂತ ಹೋಗು ಒಂದು ಗಡ್ಗು ಕೂತ್ಕೊಳಕಿಲ್ವಲ್ ಮಗ ತಟ 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 ಅನ್ನೋದಯ್ಯ ಇಲ್ಲ ಅಪ್ಪ ಹೋಯ್ತಿತ್ತಲ್ಲ ಅದಕ್ಕೆ ನಡ್ಕ ಹೋಯ್ತದೆ ಸ್ಕೂಟರ್ ಕರ್ಕೊಂಡು ಹೋಗಿ ಬರ್ತೀನಿ ಅಕ್ಕ ಹೋದ್ರು ಅವ್ರಿಗೂ ಬೇಜಾರಾಯ್ತದಲ್ಲ ಒಂದೇ ಕೂತಿ ಅಯ್ಯೋ ಹೆಂಗಕ್ಕ ನಾವು ನಿಜವಾಗ್ಲೂ ನಮ್ಮ ಮನೇಲಿ ಒಂದದ ಹೆಂಗೆ ಅಂತ ಹೊಸಿ ಯತ್ನೆ ಆಗಿತ್ತಿಲ್ಲ ಕಣ್ಮಗ ಅಷ್ಟೊಂದು ಭಯ ಆಗೋಗಿತ್ತು ನನಗೆ ಹಿಂಗೆ ಆಡ್ತಾರೆ ಈಗಲೇ ಅಯ್ಯೋ ಅಯ್ಯೋ ನಮ್ಮ ಮನೆ ಒಂದನ ಅಂತ ಹೊಸಿ ಯತ್ನೆ ಆಗಿತ್ತಿಲ್ಲ ಕಣ್ಮಗ ಪಾಪ ಒಳ್ಳೆ ಮನ್ಸಕ್ಕ ಸುಮ್ಕಿರು ಒಂಚೂರಂಗ ಆಡ್ತವೆ ಸಿಟ್ಟೆವು ಸೋಕೆಗೆ ಬೆಳೆದವ್ರೆ ನೋಡ್ ಮಗ ನಿಮ್ಮ ಅತ್ತೆ ಮಾವನು ಅಷ್ಟೇ ಭಾಳ ಒಳ್ಳೆಯವರು ಸೋಮೇನು ಅಷ್ಟೇ ಹೆಂಗೋ ನಿನ್ನ ಅದೃಷ್ಟಕ್ಕೆ ಎಲ್ಲ ಒಳ್ಳೆಯವರೇ ಸಿಕ್ಕರೆ ಒಂದು ಮಾತು ಬರ್ಬೋದು ಕತೆ ಬರ್ಬೋದು ಅವಕ್ಕೆಲ್ಲವ ನಿನ್ನ ತಲೆಗೆ ಇಡ್ಸ್ಕೊಬೇಡ್ದು ಕಣವ ಸಹಿಸ್ಕೊಂಡು ಈಗ ಮನೆ ಅಂದಮೇಲೆ ಒಂದು ಮಾತುಕತೆ ಬಂದೇ ಬರ್ತದೆ ವಾರಾರ್ಗಿತ್ತೀರ ಅಂದಮೇಲೆ ಒಂದು ಮಾತುಕತೆ ಬಂದೇ ಬರ್ತದೆ ಅಂತ ಸಂಸಾರದಲ್ವೇ ಬಂದ್ರು ನೀನು ಇರಿ ಸೊಸೆ ಸಹಿಸ್ಕೊಂಡು ಹೋಗ್ಬೇಕು ಅನ್ಸರ್ಸ್ಕೊಂಡು ಆಯ್ತಾ ಅಯ್ಯೋ ಬುಡವ ಸೌಮ್ಯನ ಬಗ್ಗೆ ನಿನ್ಗೆ ಗೊತ್ತಿಲ್ವವ ಪಪ್ಪ ನನಗಿಂತ ಒಳ್ಳೆ ಒಳಕ ಸುಮ್ಕಿರು ಸೌಮ್ಯ ಒಳ್ಳೆ ಮಗಳಯ್ಯ ಏನಾರೇ ಅಲ್ಲಿ ನೀನ್ಗೊಂದು ಮಾತಂದ್ರೂ ಬೇಜಾರು ಮಾಡ್ಕೋಬೇಡ್ದು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಕಣವ ಇಷ್ಟಪಟ್ಟು ಓಡಾಡ್ಕೊಂಡು ಮದುವೆ ಮಾಡ್ಕೊಂಡವ್ರೆ ಅದನ್ನ ಉಳಿಸ್ಕೋಬೇಕು ನೀನು ಆಯ್ತಾ ಸರಿಯವ ಆಯಿತು ಎದಳು ಒತ್ಲಂತೆ ಕೆಲಸ ಪಲ್ಸ ಮಾಡ್ಕೊಂಡು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡು ಇಬ್ರು ಹೋಗ್ರವ ನೀನು ಏನು ತಲೆಗೆಡ್ಸ್ಕೊಬೇಡ ಸುಮ್ಮನಿರವ ನಂಗೆ ಗೊತ್ತಿಲ್ವವ ಹೆಂಗಿರ್ಬೇಕು ಅಂದ್ಬಿಟ್ಟು ಇರ್ತೀನಿ ಸುಮ್ಮನಿರು ನಿನಗೆ ಒಂದು ಮಾತು ಬರೋದಂಗೆ ನಾನು ಇರ್ತೀನಿ ಸುಮ್ಕಿರವ ಅದಕ್ಕೆಲ್ಲ ತಲೆಗೆಡ್ಸ್ಕೊಬೇಡ ಅಪ್ಪನ್ನ ಚೆನ್ನಾಗಿ ನೋಡ್ಕೊ ನೀನು ಚೆನ್ನಾಗಿರು ನಮ್ಮ ಬಗ್ಗೆ ಯತ್ನೆ ಬಿಟ್ಟು ಹಾಕ್ಬಿಡು ಮಗ ನಮ್ಗೆ ಇದ್ದಿದ್ದೆ ನೀನು ಮದುವೆ ಮಾಡಬೇಕು ಅದು ಒಳ್ಳೆ ಕಡೆಗೆ ಸೇರಿಸ್ಬೇಕು ಅನ್ನೋದೇ ನಮಗೂ ಇದ್ದಿದ್ದು ಈಗ ಅಚ್ಚುಕಟ್ಟಾಗಿರತ್ತ ಸಿಕ್ಕದೆ ಒಂದು ಒಳ್ಳೆದಾಗಿ ಬದುಕೊಂಡು ಜೀವನ ಮಾಡ್ಕೊಂಡು ಹೋಗು ಅಷ್ಟೇ ನಮ್ಗೆ ಏನು ಮಗ ನಮ್ಗೆ ಏನೂ ಕೊಡೋದು ಬೇಡ ನಾವು ಏನು ಬೇಡ ನಮಗೆ ನಾವು ಕೂಲಿಯೋ ನಾಲಿಯೋ ನಾವು ಹೆಂಗೋ ಜೀವನ ಮಾಡ್ಕೊಂಡು ಹೋಗ್ತೀವಿ ಅಪ್ಪು ನನ್ವೇ ನೀನು ಇತ್ಲಾಗ ತಲೆನೇ ಕೆಡ್ಸ್ಕೊಳಕೋಬೇಡ ನಾವು ಆರಾಮಾಗಿ ಇರ್ತೀವಿ ಓದೋರ ಮನೇಲಿ ಒಂದು ಒಳ್ಳೇದು ಅನ್ಸ್ಕೊಂಡು ನೋಡಪ್ಪ ಇಂಥವ್ರ ಮನೆಯಿಂದ ಒಂದು ಹೆಣ್ಣು ತಂದು ನಮ್ಮ ಮನೆ ಹಾಳು ಮಾಡಿದ್ಲು ಅಂತ ಮಾತ್ರ ಅನ್ಸ್ಕೊಬೇಡಕ್ಕಂತ ಮಗಳೇ ನೀನು ಅಚ್ಚುಕಟ್ಟಾಗಿ ಬಾರಾಟ ಮಾಡ್ಕೊಂಡು ನೆಮ್ಮದಿಗಿರವ ಸರಿ ಕಣವ ಆಯಿತು ನೀನೇನು ನಮ್ಮ ಬಗ್ಗೆ ಚಿಂತೆ ಮಾಡಬೇಡ ಕಣವ ಅಪ್ಪು ನೀನು ಚೆನ್ನಾಗಿರಿ ಅಪ್ಪನಿಗೆ ಒತ್ತೊತ್ತು ಅಡುಗೆ ಮಾಡಿ ಕೊಡು ಆಮೇಲೆ ತಂಗ್ಳು ಸಾರು ಅಂತ ಇಕ್ಬಿಟ್ಟು ಆಮೇಲೆ ಇಲ್ಲಕ್ಕ ಸುಮ್ಕಿರು ಅವ್ವ ನನಗೆ ಇದ್ದಿದ್ದು ನಿಜಕ್ಕೂ ಮಗ ನಿಂದು ಒಬ್ಬಳ್ದೆ ಕಣವ ಟೆನ್ಷನ್ ಇದ್ದಿದ್ದು ಹೆಂಗೋ ಇನ್ನೊಂದು 50,000 ರೂಪಾಯಿ ಸಾಲ ಅದೇ ಅದೊಂದು ಸಾಲ ತೀರಿಸ್ಕೊಂಡ್ರೆ ಇನ್ಯಾವ ಸಾಲೂ ಇಲ್ಲ ನನಗೆ ಸುಮ್ಕಿರು ಹೆಂಗೋ ನಿಮ್ದಾಗಿ ಇರ್ತೀವಿ ನಮ್ಮ ಬಗ್ಗೆ ತಲೆನೇ ಕೆಡ್ಸ್ಕೊಬೇಡ ನೀನು ಚೆನ್ನಾಗಿರು ಒಟ್ಟಿಗೆ ಸರಿಯವ ಆಯಿತು ಓಹೋ ಇದೇನವ ಒಬ್ಬಿಟ್ಟು ಮಾಡಿ ಆರಕ್ಕ ಕೂತಿದ್ದೀರಿ ಅಯ್ಯೋ ಕರೆಗೆ ಬರ್ತಾರಲ್ಲಕ್ಕ ಕೊಟ್ಟು ಕಳ್ಸಕ್ಕೆ ಅಂದ್ಬಿಟ್ಟು ಮಾಡ್ತೇನೆ ಕತೆ ಬಾಜನ್ ಕಕ್ಕ ಬಾ ಮಗ ಹೇಳವ ಇಲ್ಲಿ ಒಂದ್ಸಲ ತುಪ್ಪ ಹಾಕ್ಬಿಟ್ಟು ಒಬ್ಬಿಟ್ಟು ಹಾಕೊಡು ಈಗ ಬೇಡ ನಾನು ತಿಂತೀನಿ ಸುಮ್ಮನಿರು ನಾನು ಅದಕ್ಕೆ ನಿಮ್ಮ ಮನೆಗೆ ಬರೋಕಿಲ್ಲ ಏನಾರು ಮಾಡೋದು ಬಂದ್ರೆ ಕೊಡು ಅನ್ಕೊಂಡು ಜೀವ ತೆಗಿಯೋದು ಸುಮ್ಕಿರು ಆಮೇಲೆ ತಿಂತೀನಂತೆ ನನ್ನ ಮನೇಲಿ ನಾ ತಗೊಂತಿನ್ನಕ್ಕೆ ನಾಚಿಕೆಕ ನಾ ತಿಂತೀನಿ ನೀನು ಬೇಯಿಸು ಈಗ ಸುಮ್ಮನೆ ನೀನು ಒಂದು ನಂಟ್ರನ್ನ ಸೌರಿಸ್ತಾನೆ ನಾನೇ ತಿನ್ಕ ಕೂತ್ಕೊಂಡ್ರೆ ಚಂದ್ವಾ ಅಯ್ಯೋ ಅವ್ರಿಗೆ ಅಳ್ತು ಮಾಡಿದವ ಬಕ್ಕ ಹಂಗುವೆ ಬೀಗ್ತಮ್ಮ ಏನು ಬೇಡ ಅಂತಾರೆ ಯಾಕ ಈಗ ಮೊದಲನೇ ಸತಿ ಕಳ್ಸ್ಕೊಡ್ತಿರೋದು ಮದುವೆ ಆದಮೇಲೆ ಏನು ಬರೀ ಕೈಲಿ ಕಳ್ಸೋ ಚಂದ್ಬಕ್ಕ ಅದಕ್ಕೆ ಯಾಕ ಒಂದು 2 kg ಕಡಲೆಬೇಳೆನೂ ಒಂದು 2 kg ಮೈದಾ ಸಿಟ್ಟು ಬೆಲ್ಲ ತಂದು ಮಾಡಿವ್ನಿ ಯಾಕ ಒಂದು 25 ಕೊಟ್ರೆ ಸಾಕು ಅಕ್ಕ ಜಾಸ್ತಿ ಕೊಡೋಣಕ್ಕ ಸಾಕು 25ಕ್ಕಿಂತ ಬೇಕಾಕ ಸಾಕು ಕತೆ ಇಲ್ಲಿ ಬಂದಾಗ ಊಟ ಮಾಡ್ಲಿ ಅಲ್ಲಿಗೆ ಒಂದು 25 ಹಾಕೊಡು ಸಾಕು ಕತೆ 2 ಹಬ್ಬಿಟ್ಟು ಹಾಕು ಅಕ್ಕ ಒಂದೊಂಚೂರು ತುಪ್ಪ ಹಾಕು ಹಾಲು ಕಾಯಿಸಿ ಮಡುಗು ಹಾಲು ಬಿಡು ಅಷ್ಟೇ ಏನೋ ಸಾರು ಗೀರು ಮಾಡಿದ್ದೀರ ವಾತಾರಿ ಯಾಕ ಎದ್ದು ಒತ್ಲಂತೀನಿ ನುಗ್ಗೆಕಾಯಿ ಬೆಳೆಕಾಳಕ್ಕೆ ಸಾರು ಮಾಡಿವಿ ಅದು ಸಾರದೆ ಈಗ ಒಬ್ಬಿಟ್ಟನ್ಗೆ ಕಡಲೆಬೇಳೆ ಬೇಯಿಸಿದ್ವಲ್ಲ ರಸನು ಮಡಗಿವಿ ಬೇಕಾದ್ರೆ ಒಂಚೂರು ಒಬ್ಬಿಟ್ಟನ ಸಾರನು ಮಾಡ್ತೀವಿ ನೋಡದ ಈಗ ಒಬ್ಬಿಟ್ಟು ತಿಂದ್ರೆ ಇನ್ನು ಊಟ ಮಾಡೋರು ಇಲ್ವೋ ಸರಿಯಾಗಿ ಪಲ್ಯ ಗಿಲ್ಲೆ ಮಾಡಿಲ್ವಾ ಮಾಡ್ಬೇಕು ಅಕ್ಕ ಏನೋ ತರಕಾರಿ ತರಬೇಕು ಇರು ನಮ್ಮನೆ ಕೋಸೋದೇಕ ನೆನ್ನೆ ಎಲೆ ಕೋಸ್ತಂದ್ರೆ ತತ್ತೀನಿ ಒಂದು ಎಡ ಮಾಡ್ಕೊಡಿ ಪಲ್ಯ ಕಡಲೆಬೇಳೆ ಹಾಕ್ಬಿಟ್ಟು ಹಂಗೆ ಮಡ್ಬಿಟ್ಟಿವ್ನಿ ಇನ್ನು ಅಲ್ಲೇ ಬಿತ್ಕೊತವೆ ಅವ್ರಾರೆ ತಿನ್ಲಂತೆ ಹಂಗೆ ಮಾಡ ತರ್ನಕ ಸರಿ ಯಾಕ ಆಮೇಲೆ ತರಬೇಕು ಕೂತ್ಕೊಯ್ಯ ಇನ್ನೂ ಅದೇ ಬೇಯಿಸ್ಬೇಕು ಎಷ್ಟೊತ್ತು ಬಂದಾರಂತಕ ಅವ್ರು ಯಾಕ ಒಂದು ತಂಪೊತ್ತು ಮಾಡ್ಕೊಂಡು ಬರ್ತೀವಿ ಒಂದು 2 ಗಂಟೆ 3 ಗಂಟೆಗೆ ಅಂದವ್ರೆ ಕನಕ ಸರಿ ಯಾಕ ಇನ್ನೇನಿಲ್ಲ ಸ್ವಲ್ಪ ಅದೇ ಇದು ಬೇಯಿಸ್ಬಿಟ್ರೆ ಆಮೇಲಿಂದ ಸಾರದೆಲ್ಲ ಇಕ್ಕಿ ಹಾಕೋದು ವಾ ಕೂತ್ಕವ ಯಾಕೆ ನಿಂತ್ಕೊಂಡು ಮಾತಾಡ್ತಿದ್ರಿ ಕೂತ್ಕೊಳ್ಳಿ ಮಾಡವ ಅಯ್ಯೋ ಹೆಂಗೋ ಮಾತ್ರ ನಮ್ಮ ಸೋಮ್ಯನಂಗೆ ಎಲ್ಲ ಕೆಲಸನೂ ಗೊತ್ತು ಕಣವ ಕವಿತನ್ಗೆ ಕಲ್ತೊಳೆ ಕನಕ ಮಾತ್ರ ವಕ್ತನೆಲ್ಲ ಗೊತ್ತು ಮಾಡ್ತದೆ ಅಚ್ಚುಕಟ್ಟಾಗಿ ಮಾಡ್ಕವಲಿ ಸುಮ್ಮನಿರವ ಹಂಗುವೆ ಸೋಮ್ಯನ ಗಣ್ಣುವೆ ಬಂದ್ರವ ಅಂದೆ ಅದೇನೋ ಗಂಡ ಅದೆಲ್ಲ ಓದೋದಂತೆ ಇನ್ನು ಮನೆ ತಾವು ಯಾರಿದ್ದರು ಅಂದ್ಬಿಟ್ಟು ಅವಳು ಅಲ್ಲೇ ಉಳ್ಕೊಂಡು ಅವ್ರ ಅತ್ತೆನೂ ಅವ್ರ ಮಾನು ಬಂದಾರಂತೆ ಇಬ್ಬರೇ ಬರೋದು ಒಂದೊಂದೇ ಕನಕ ಕರ್ಕ ಬನ್ನಿ ಒಂದು 5-6 ಜನ ಬನ್ನಿ ಅಂತ ಅಂದೆ ಅಯ್ಯೋ ಯಾಕೆ ನನಗೂ ಬಾಯ್ ಬಿಟ್ಟು ಹೇಳಕ್ಕೂ ಬೇಜಾರು ಇಲ್ಲಿ ಮನೆ ನೋಡಿದ್ರೆ ಹಿಂಗೆ ಚಿಕ್ತು ಅವರು ಅವ್ರ ಕಡೆ ಏನೋ ಅನ್ಕೊಂಡಾರೇನೋ ಅನ್ಕೊಂಡು ಒಂಥರ ಬೇಜಾರಾಯ್ತು ಕನಕ ಅಯ್ಯೋ ನಾನು ಕರ್ದೆ ಅವ ಅಕ್ಕದು ಏನು ಅನ್ಕೋತು ಕೂತ್ಕೊಳ್ಳೋಕೆ ಜಾಗಿಲ್ಲ ಏನು ಮಾಡಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತವ ಅದೇನು ಯತ್ನೆ ಮಾಡ್ಕೊಂಡು ಅತ್ತಾಗೆ ಇಬ್ಬರೇ ಬರ್ತೀವಿ ಅಂತು ಏನು ಮಾಡಿಯಕ್ಕ ಅಯ್ಯೋ ನಮ್ಮ ಅದಕ್ಕೆ ಚಿನ್ನ ಕನಕ ನೀನು ಏನು ಅನ್ಕೊಂಡಿದ್ದಿ ಅಯ್ಯೋ ಇಲ್ಲ ಅಂದರೆ ನಾನು ಮದುವೆ ಮಾಡೋಕ್ಕಾಗಿತ್ತವ ಅಷ್ಟು ಗಾತ್ರಿ ಮದುವೆ ನಿಜ ಅಕ್ಕ ನಾನು ಹೇಳೋಣ ಇವಕ್ಕ ಏನು ಜಂಬು ಕೇಳ್ಕೊಂಡಳೇನೋ ಅನ್ಕೊಂಡಿದ್ದೇನೋ ಅದೊಂಚೂರು ದುಡ್ಡು ಕಾಸು ಈಗ ನಮ್ಮ ಅರುಣನ್ಗೆ ಇದು ಆಕ್ಸಿಡೆಂಟ್ ಆಗಿ ಅವನೊಂದು 2-3 ಲಕ್ಷ ಖರ್ಚು ಮಾಡಿಸ್ತಾ
ಇದು ಇವಳು ಅಶೋಕ್ನೇ ಹೊಸ ಒಡವೆ ಹೊಸ್ತಾರ ಅಂತ ಮೊದಲು ಮದುವೆ ಮಾಡ್ಕೊತೀನಿ ಅಂದ್ಬಿಟ್ಟು ಆಗ ಹೊಸಿ ಇದು ಮಾಡ್ಬಿಟ್ಟ. ಹಿಂಗೆ ದುಡ್ಡು ದಂಡ ಮಾಡ್ಬಿಟ್ರು ಕನಕ ಇಲ್ದ ಹೋಗಿದ್ರೆ ಕತೆನೇ ಬೇರೆ. ಹಿಂಗೆ ಮಾಡ್ಕೊತಿದ್ರೆ ಬರೀ ರಿಸರ್ಸನ್ನ ನಿಂತ 1 ರೂಪಾಯಿ ಖರ್ಚು ಮಾಡ್ದಾನೆ ಜೋರಾಗಿ ಮಾಡ್ಬಿಡೋರು ಕನಕ. ಇವಾಗ ಹೊಸಿ ಚೆನ್ನಾಗಿತ್ತ ಹತ್ತನೇ ಕಮ್ಮಿಯಾಗಿ ಮಾಡಿದ್ರಕ ನಮ್ಮ ಊರೆಲ್ಲ ಕೊಂಡಾಡ್ಕ ಬಂದರು. ಪರವಾಗಿಲ್ಲ ಬಿಡು ಒಳ್ಳೆ ಚೆನ್ನಾಗಿ ಮಾಡವ್ರೆ ಅಂತ. ಅಲ್ಗಾಗಿ ನಾವೇ ದೇವಸ್ಥಾನದಲ್ಲಿ ಮಾಡ್ಕೊಟ್ಟಂಗೆ ಆಯ್ತು ಮದುವೆ. ಅವ್ರೇನು ಚೆನ್ನಾಗೇ ಮಾಡಿದ್ರಲ್ಲಿ ಇನ್ನೇನು ಇದ್ದಿದ್ರೆ ನಾವಾಗ ಮಾಡ್ಬೋದಾಯ್ತು. ಇಲ್ದ ಒಟ್ಟಿಗೆ ಹೆಂಗೋಕ ನಮ್ಮ ದೇವ್ರು ಒಳ್ಳೇದು ಮಾಡ್ದ ಕನಕ, ಒಳ್ಳೆ ಜನಕ್ಕೆ ಸೇರಿಸಿ. ಅಯ್ಯೋ ನಮಗೂ ಅಷ್ಟೇ ಕಣವ, ಭಾಳ ಖುಷಿ ಆಯ್ತು ಕಣವ. ಅಯ್ಯೋ ಹೆಂಗೋ ಮಾಡಿಕ ತಟ್ಟನೆ ನಾನು ಕೂತ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡು ನೀನು ಭಂಗ ಮಾಡಕ್ಕಿಲ್ಲ. ಇನ್ನೇನು ಆಯ್ತಲ್ಲಕ್ಕ, ಅಲ್ಗೊಂದು 25 ಕೊಟ್ಟು ಕಳಿಸ್ತೀನಿ. ಹೆಚ್ಚಾಗ ಕೊಟ್ಟು ಕಳಿಸ್ತೀನಿ, ನೋಡ್ತೀನಿ ಎಷ್ಟಾಗವು. ಒಂದು 25 ಕೊಟ್ಟು ಕಳಿಸ್ತೀನಿ, ನಿನ್ಗೂ ಕೊಡ್ತೀನಿ. ಆಮೇಲೆ ಊಟ ಗೀಟ ಇಲ್ಲೇ ಮಾಡಿವಿ, ಅಣ್ಣಗೂ ಹೇಳ್ಬಿಡು ಉಂಕತ ಹಾಕವ. ಇಲ್ಲೇ ಉಂಟ ಕೂತ್ಕೊತೀವಿ, ರಾತ್ರಿನೂ ಕೋಳಿ ಬಣ್ಣೆ ಇತ್ತಂತಲ್ಲ. ಉಂಡ್ರೇನಕ್ಕ ಉಂಡ್ರೇನು ನೀನು ಸರಿ ಬಿಡು, ಬೇರೆ ಮನೇಲಿ ಉಣ್ಣಕ್ಕೆ ಹೋಗಿತ್ತ ಅಣ್ಣ. ಇದಕ್ಕೆ ಗಡಿಯ ನೀನು ಯಾಕ ನಮ್ಮ ವಿಷಯದಲ್ಲಿ ಮಾತ್ರ ನೀನು ಹಂಗೆ ಇದು ಮಾಡ್ಬೇಕನವ ನೀನು. ಅಯ್ಯೋ ಹಂಗಲ್ಲ ಕನಕ, ನಮ್ಮ ಮುಟ್ಟಿಯರೆ ಬೇಜಾರು ಮಾಡ್ಕೊತಾರೆ. ಮನೆಗೂ ಸಾರು ಕೊಟ್ಟಿದ್ರು, ನಾನು ಹೋಗಿದ್ದೆ ಕಣ ಅಣ್ಣ ಮಾತಾಡ್ಸ್ಕೊಬರಕ್ಕೆ ಅಂದ್ಬಿಟ್ಟು. ಅವ ಅಕ್ಕ ಅಣ್ಣ ಪುಟ್ಟಿ ಎಲ್ಲವ ಬುಡ್ನಿಲ್ಲ. ಊಟ ಮಾಡಿ ಅಂದ್ಬಿಟ್ಟು ಸೋಮೆ ಇಟ್ಕೊಂಡೆ ಬಂದ್ಬಿಡ್ತು. ಭಾಳ ಆಸೆ ಆಗದೆ ಕಣಮ್ಮೆ ಅಂತ ಏನು ಹೊಸಿಕೊಂಡಾಡ್ತಿರ್ತಿಲ್ಲ ಕಣವ ಸೋಮೆನ. ಆ ಪಾಟಿ ಹೇಳ್ಬಿಟ್ಟು ನನಗೆ ಬೇಜಾರಾಗೋಯ್ತು ಕಣಮ್ಮೆ. ಉಣ್ಣ ಹೊತ್ನಲ್ಲಿ ಹೊಂಟೋದ್ನಲ್ಲ ಅಂದ್ಬಿಟ್ಟು ಬೇಜಾರು ಮಾಡ್ಕೊತಿತ್ತು. ಎಲ್ಲರೇ ನಾವೇ ಕೊಡಬೇಕು, ನಾವು ಕೊಡ್ಬೇಕು ಎಲ್ಲರೇ. ಪಾಪ ಅವ್ರು ಹೋಗೋಗಿ ಇಸ್ಕೊಂಡು ತಿಂದ್ರೆ ಚಂದವ ಅಂದ್ಬಿಟ್ಟು ಹಂಗೆ ಅಂತಿತ್ತು. ಯಾಕವ ದುಡಿರೋರು ನೀವು, ನಮ್ದು ದುಡ್ಡಿಲ್ಲ ಅಂತವ ಅಕ್ಕ. ಹಂಗಲ್ಲ, ಹಂಗೆ ತಪ್ಪು ತಿಳ್ಕೊಬೇಡ. ನಮ್ದು ಏನಿದ್ದದಕ್ಕ, ಏನಿದ್ದದ ನಮ್ತವು ಅದೊಂದು ಮನೆ ಬಿಟ್ರೆ ಮಾಡು ಬಂಗವ. ಏನಿದ್ದದವ ಯಾರಿಗೆ ತಂದಾಕ ಗಂಡು ಮಗಿದ್ದಾನೆ ನಿಂದೆಷ್ಟು ಅಷ್ಟೇ ನಂದುವೆ. ನಿನ್ನ ಮಗ ಹೋಗಿ ಅತ್ತೆ ಮನೆಗೆ ಸೇರ್ಕೊಂಡ, ನೀವು ಬೇರೆ ಅವನೇ ಏನು ತಂದು ಕೊಟ್ಟನ. ಏನಾರ ಒಂಚೂರು ಚೈ ಅನ್ನಂಗಿಲ್ಲ, ಓಡ್ ಬಂದು ಮಿಳ್ಳಿ ಹಿಡ್ಕೊಂಡು ನಿಂತ್ಕೊತಾಳೆ. ಸಾರ್ಕೊಡು ಅನ್ಕೊಂಡು ನಾನು ಸೊಸೆ ಹಂಗೆ ನಿಂತ್ಕಿಂತ ಹೆಚ್ಚಾಗದೆ ನಂದು. ಸುಮ್ಕಿರು ಯಾಕಂಗಡಿಗೆ ನಿಂದೆ ಹೆಚ್ಚು ಅಂದ್ರೆ ನಿನ್ಗಿಂತ ಹೆಚ್ಚು ನಂದು. ಮಾಡು ಬಂದ್ವ. ಅಯ್ಯೋ ಇನ್ನು ಕವಿತೆ ನೀರನ್ನ ಇಕ್ಕೊಂಡಿಲ್ವಾ? ಅಶೋಕ ಎಲ್ಲ ಹೋಯ್ತು. ಇವ್ರ ಮಾವನ ಜೊತೆ ಹೊಲ್ತಕ್ಕೆ ಹೋಗದೆ, ಇವಳು ನೀರು ಇಕ್ಕಬೇಕು ಅಕ್ಕ ತಟ್ಟಕಕ್ಕೆ. ಕವಿತಾ ಹೇಳ್ ಮ್ಯಾಕೆ ನೀನು ಎದಳಿಗೀಗ. ಅಯ್ಯೋ ಬುಡವತ್ತಾಗಿ ನೀರಿನ ಸ್ವಲ್ಪ ಅದಲ್ಲ, ಎದಳು ಹೋಗು ಇಕ್ಕೋಗು ನೀರ. ಹೋಗಿ ರೆಡಿ ಆಗಕ್ಕಿಲ್ವಾ? ಹೋಗು ಸೀರೆ ಗೀರೆ ಹಚ್ಕಟ್ಟಾಗ ಉಟ್ಕೋಗು. ಬಂದಾಗಿ ಹಿಂಗೆ ಕುತ್ಕೊಂಡು ಚಂದ್ವಾ. ಹೋಗವ ನೀನು ನೀರು ಇಕ್ಕೋ, ನಾನು ತಟ್ಟಾಕ್ತೀನಿ. ಹೋಗು ಬಂದೊತ್ತಲ್ಲಿ ಓಡಾಡ್ಕೊಂಡು ನಿಂತ್ಕೊಂಡಿರ. ಹೋಗು ಉಯ್ಕೋಗೀಗ ನೀರ ನೀನು. ಹೋಗು ಉಯ್ಕೊಂಡು ಸೀರೆ ಗೀರೆ ಉಟ್ಕೋಗು, ನಾನು ತಟ್ಟಾಕ್ತೀನಿ. ಕತಿ ಎಣ್ಣೆ ಮಗ ಹೇಳು ಅಕ್ಕ ತಟ್ಕೊಡ್ಲಿ, ನಾನು ಬೇಯಿಸಾಕ್ತೀನಿ. ಅಕ್ಕ ಎಲ್ಲರೂ ಬೇಗ ನೀನು ಬಾಡಿಗೆ ಕುತ್ಕೋ, ನೀನು ಒಂಚೂರು ಬೇಯಿಸು, ನಾನು ತಟ್ತೀನಿ. ಏನು ಕೈ ನೋದದ ಸುಮ್ ಕುತ್ಕೊ ನೀನು, ನಾನು ತಟ್ತೀನಿ ಸುಮ್ಕಿರಕ್ಕ. ಹೋಗವ ಹೋಗ್ಲಾ. ಸರಿಯವ ಆಯ್ತು. ಇನ್ನೇನಕ್ಕ ಅಶೋಕ ಪರವಾಗಿಲ್ವಕ್ಕ ಈಗ? ಅಯ್ಯೋ ಪರವಾಗಿಲ್ಲ ಕನಕ. ಅಯ್ಯೋ ಅಕ್ಕ ಈಗ ಅದೆಲ್ಲ ಹಂಗೆ ಇದ್ಬಿಟ್ರೆ ಸಾಕು ಕನಕ, ಕೊನೆ ಗಂಟ್ಲು ನಮ್ಗೆ ಇನ್ನೇನು ಬೇಡ. ಇರ್ತಾರೆ ಸುಮ್ಮನಿರಕ್ಕ. ನೀನೇನಂಗೆ ಅಡಿಗೆ ನೀನು. ಅವ್ರು ಎಡ್ತಿ ಮಕ್ಕಳು ಅಂದ್ರೆ ಅವ್ರಿಗೆ ಹೆಚ್ಚು ಕನಕ. ಏನೇ ಆದ್ರೂ ಅವ್ರು ಎಡ್ತಿರೋ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಬೇಕಂಗಾರೆ. ಸರಿ ಆಯ್ತಾ ಸುಮ್ಮನಿರು, ನೀನು ತಲೆಗೆಡ್ಸ್ಕೊಬೇಡ. ಅಯ್ಯೋ ಅಕ್ಕ ನಂಗೆ ನಿಜವಾಗ್ಲೂ ಕನಕ, ನನ್ನ ಮಗಳು ಮದುವೆ ಆದ್ಮೇಲೆ ಮುನ್ಸೋಗ್ರಾಗೋಯ್ತು ಕನಕ ನನಗೆ. ಇವೆಣ್ಣ ಎಲ್ಲಿ ನಾನು ಬಿಟ್ಟು ಸತ್ತೋಗ್ಬಿಟ್ಟನು. ನನ್ನ ಮಗಳೆಲ್ಲ ತಂತ್ರ ಆಗ್ಬಿಟ್ಟಳು ಅಂತ ಹೊಸಿ ಯತ್ನೆ ಆಗಿತ್ತಿಲ್ಲ ಕನಕ. ಹೆಂಗಾರು ಮಾಡಿ ಇವೆಣ್ಣ ಒಂಚೂರು ದಡ ಸೇರಿಸ್ಬೇಕಲ್ಲ ಅಂತ ಅದೇ ಒಂದು ಚಿಂತೆ ಆಗಿತ್ತು. ಇವತ್ತು ನನಗೆ ಮುನ್ಸು ಭಾಳ ಅಗ್ರಾಗದೆ ಕನಕ, ಎಲ್ಲ ನಿನ್ನಿಂದನೇ. ಇವೆಣ್ಣ ಒಂಚೂರು ದಡಕ್ಕೆ ಸೇರಿಸ್ಬೇಕಲ್ಲ ಅಂದ್ಬಿಟ್ಟು ಅಕ್ಕ. ನೀನು ನಂಬಕ್ಕಿಲ್ಲ, ನೀನು ಬೆಚ್ಚಿಟ್ಟು ಬೆಳಗಾನ ನಿದ್ದೆ ಮಾಡ್ತಿತ್ತಿಲ್ಲ ಕನಕ. ನಾನು ಏತ್ನೇ ಎದಕ್ಕೆ ಚಾಚನ್ ಕುಟ್ಕೊಳ್ಳೋದು. ಈಗ ಹೆಂಗೋ ಮುನ್ಸೋಗ್ರಾಯ್ತು. ಆಯ್ತಾ ಸುಮ್ಮನಿರು. ಊಟ ಸುಸಿವ ಹುಲ್ಲು ನೀರು ಕೊಡ್ದಾನೆ ಸಾಯಿಸಕ್ಕಿಲ್ಲ, ಸುಮ್ಮನಿರ ಕಡೆಯಕ್ಕೆ. ಮಗ ಅವ ಕವಿತಾ ಅಲ್ಲಿ ಸೀರೆನೂ ರಾವ್ಕೇನೂ ಹೊಲ್ಸ್ಕೊ ಬಂದಿ ಅಲ್ಲಿ ಆಟಕ್ಕಿ ನೋಡ್ಲಲ್ಲಿ ತಕವ. ಹ್ಞೂ ತಗೊಂಡಿನಿ ಕಂದ್ಬಿಡವ. ಇನ್ನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ? ಅಯ್ಯೋ ನಮ್ಮ ಕವಿತನ್ನ ಗಂಡ ಮನೆ ಕಳ್ಸಕ್ಕೆ ಅಂದ್ಬಿಟ್ಟು ಪಾಪ ಒಬ್ಬಟ್ಟು ಮಾಡ್ತಾವ್ರಿ, ನಾನು ಸಹಾಯ ಮಾಡ್ಕೊಡ್ತೇನೆ. ಅಯ್ಯೋ ಅಕ್ಕಪಕ್ಕದವ್ರು ಅಂದಮೇಲೆ ಪ್ರೀತಿ ವಿಶ್ವಾಸದಿಂದ ಇರ್ಬೇಕಲ್ವ್ರ. ಆಮೇಲೆ ಇನ್ನೊಂದು ದಿವಸ ಹೇಳೋದು ಮರ್ತ್ಬಿಟ್ಟೆ. ನೆನ್ನೆಯಿಂದವ 4 ವೀಡಿಯೋಗಳು ಬರ್ತವೆ ಈ ಚಾನಲಲ್ಲಿ. ಅರುಣ ಸೌಮ್ಯ ಕವಿತಾ ಅಶೋಕ ಸ್ಟೋರಿಲಿ 4 ವೀಡಿಯೋಗಳು ಬರ್ತವೆ. ಎಲ್ಲರೂ ನೋಡಿ ಭಾಳ ಖುಷಿ ಪಡ್ತಾಯಿದ್ದೀರಿ, ಹಂಗೆ ಇಷ್ಟನೂ ಪಡ್ತಾಯಿದ್ದೀರಿ ಭಾಳವ. ಹಿಂಗೆ ನಿಮ್ಮ ಸಪೋರ್ಟು ನಮಗೆ ಹೆಚ್ಚಿಗೆ ಬೇಕು. ಹಂಗೆ ವೀಡಿಯೋಗಳ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡ್ರಪ್ಪ. ಹಂಗೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬರೋರ ಮತ್ತೆ ನಮಸ್ಕಾರ. ಹಂಗೆ ನಿಮ್ಮ ಅಭಿಪ್ರಾಯಗಳ ಕಮೆಂಟ್ ಮಾಡಿ ತಿಳಿಸಿ.